ಉದ್ಯಾವರದ ಪಾಪನಾಶಿನಿ ನದಿ ಆತ್ಮಹತ್ಯೆ ಅಂತ ಘನಘೋರದ ಪಾಪವನ್ನ ತೊಳೆಯಲ್ಲ. ಇವತ್ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವಾಗ ಉದ್ಯಾವರ ಬ್ರಿಡ್ಜ್ ಮೇಲೆ ಸಾಕಷ್ಟು ಜನರು ನಿಂತಿದ್ರು. ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದಾ ಅಂತ ನೋಡಿದೆ. ನಿಧಾನವಾಗಿ ಬೈಕ್ ಅನ್ನ ನಿಲ್ಲಿಸಿ ಬ್ರಿಡ್ಜ್ ಹತ್ರ ಹೋದೆ. ಅಲ್ಲಿದ್ದವರನ್ನ ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಯಾರೋ ಒಬ್ಬ ಯುವಕ ಬ್ರಿಡ್ಜ್ ಮೇಲಿಂದ ಈ ಪಾಪನಾಶಿನಿ ನದಿಗೆ ಹಾರಿದ ಅಂತ. ಅಗ್ನಿಶಾಮಕ ದಳದವರು ಹುಡುಕಾಟ ನಡೆಸೋಕೆ ತಯಾರಿ ನಡೆಸ್ತಾ ಇದ್ರು. ಇನ್ನು ನಮ್ಮ ಆಪತ್ ಬಾಂಧವ ಮುಳುಗು ತಜ್ಞ ಮಲ್ಪೆ ಈಶ್ವರಣ್ಣ ಅದಾಗಲೇ ಹುಡುಕಾಟ ನಡೆಸೋಕೆ ಶುರು ಮಾಡಿಯಾಗಿತ್ತು. ಆ ಯುವಕ ಪಿತ್ರೋಡಿಯವನು ಅಂತ ಸುದ್ದಿ ಇದೆ. ಸ್ಕೂಟರ್ ಇನ್ನೂ ಬ್ರಿಡ್ಜ್ ಮೇಲಿದೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತೆ. ಸ್ಕೂಟರ್ ಬ್ರಿಡ್ಜ್ ಮೇಲೆ ಹಾಗೆ ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾವುದಾದ್ರೂ ಗಾಡಿ ಹಿಡಿದುಕೊಂಡು ದೂರ ಹೋಗಿದ್ರೆ ಅತ್ಯಂತ ಖುಷಿ ಪಡುವ ಮೊದಲ ವ್ಯಕ್ತಿ ನಾನೇ. ಇನ್ನು ಅರೆಕ್ಷಣದ ತಾಕಲಾಟಕ್ಕೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಉದ್ಯಾವರದ ಪಾಪನಾಶಿನಿ ನದಿಯಲ್ಲಿ ನನ್ನ ಜೀವನ ಹಾಗೂ ಜೀವ ನಾಶ ಮಾಡಿಕೊಳ್ತೇನೆ ಅಂತ ಧುಮುಕಿದ್ರೆ ಪಾಪನಾಶಿನಿಯ ನೀರಲ್ಲಿ ಪಾಪ ಸುತ್ತಕೊಳ್ಳುತ್ತೆ. ಯಾಕಂದ್ರೆ ಆತ್ಮಹತ್ಯೆ ಅನ್ನುವಂಥದ್ದು ಘನಘೋರವಾದ ಪಾಪ. ಜೀವನವೆಂಬ ಸಾಗರದಲ್ಲಿ ಬಂದ ಎಲ್ಲ ಸವಾಲುಗಳನ್ನು ಎದುರಿಸಿ ಈಜಿ ದಡ ಸೇರಬೇಕೆ ಹೊರತು ನದಿಯಲ್ಲಿ ಮುಳುಗಿ ಜೀವ ಅಂತ್ಯಗೊಳಿಸುವುದು ಸರಿಯಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ.